ರಾಜನಿಗೆ ದಿಗಿಲಾಗಿ ಹೋಯಿತು. ಯಾಕೆಂದರೆ ಈ ಥರ ಮಾತಾಡುವನೊಬ್ಬ ಸಾಮಾನ್ಯ ಮನುಷ್ಯ ಅಲ್ಲ. ಎಂಥ ಡೆಪ್ತು ಅವನ ಜ್ಞಾನದಲ್ಲಿ. ಇಂಥ ಒಬ್ಬ ಅಗಾಧ ಜ್ಞಾನಿ, ಒಬ್ಬ ಸ್ಕಾಲರ್ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇದ್ದಾನೆ ಅನ್ನೋದನ್ನು ಗುರುತಿಸದೆ ನಾನು ಅವಮಾನ ಮಾಡಿದ್ನಲ್ಲ, ವಿದ್ಯೆಗೆ, ನಾಲೆಡ್ಜಿಗೆ ಇನ್ಸಲ್ಟ್ ಮಾಡಿದನಲ್ಲ, ದುಃಖ ಆಗಿಬಿಡುತ್ತೆ. ಅವನು ಒಳ್ಳೆ ವಿವೇಕಿ ರಾಜ. ಇಂಥ ಒಬ್ಬ ಜ್ಞಾನಿಯನ್ನ ಪಾಲಕಿ ಹೊರಗೆ ಹಚ್ಚಿಬಿಟ್ಟೆ ಅಲ್ಲ ನಾನು. ಇಂಥ ಒಬ್ಬ ವಿದ್ವಾಂಸನನ್ನು ಗುರುತಿಸದೇ ಬಿಟ್ಟು ಬಿಟ್ಟವಲ್ಲ, ನಮ್ಮ ಸಮಾಜ ಗುರುತಿಸಲೇ ಇಲ್ವಲ್ಲ. ಕಷ್ಟ. ನಿಜವಾದ ವಿದ್ವಾಂಸರನ್ನ ಸಮಾಜ ಯಾವತ್ತೂ ಗುರುತಿಸೋದಿಲ್ಲ. ನಮಗೆ ವಿದ್ವಾಂಸರಿಂದ ಆಗಬೇಕಾದ್ರೆ ಏನು ಬೇಕು? ಮಾನಪತ್ರಗಳು ಬೇಕು, ಸರ್ಕಾರಿ ಪ್ರಶಸ್ತಿಗಳು ಬೇಕು, ಮೆಡ್ಲ್ಗಳು ಬೇಕು, ಶಾಲುಗಳು ಬೇಕು. ಅದೆಲ್ಲ ಇದ್ರೆ ಒಳಗೆ ಏನೂ ಇಲ್ಲದೆ ಇದ್ರೂ ದೊಡ್ಡ ಒಂದು ವಿದ್ವಾಂಸರು ಅಂತ ಹೇಳ್ತೇವೆ. ಒಳಗೆ ಎಲ್ಲ ಇದ್ದು ಹೊರಗೆ ಏನೂ ಇಲ್ಲದಿದ್ರೆ ನಾವು ವಿದ್ವಾಂಸರು ಒಪ್ಪೋದೇ ಇಲ್ಲ. ನಮಗೆಲ್ಲ ಹೊರಗಿನ ಮಾನದಂಡಗಳು. ಸರ್ಕಾರಿ ಪ್ರಶಸ್ತಿ ಬಂದಿದೆಯೋ, ಯಾರ ವಶೀಲಿಯಿಂದಲೇ ಆಗಲಿ ಒಂದು ಬಂದು ಸರ್ಕಾರಿ ಪ್ರಶಸ್ತಿ, ಸರ್ಕಾರದಿಂದ ಪ್ರಶಸ್ತಿ ಪಡೆದ ಸರ್ಕಾರಿ ಪುರಸ್ಕಾರ ಪಡೆದವರು ಅಂತ ಹಾಕ್ಕೊಳ್ತೇವೆ ನಾವು ಪುಸ್ತಕದಲ್ಲಿ. ಅದೇ ಎಲ್ಲ ಮಾನದಂಡಗಳು ವಿದ್ವತ್ತೆಗೆ ನಮ್ಮಲ್ಲಿ. ಹಾಗಾಗಿ ಇವನು ಏನೂ ಇಲ್ಲ, ಯಾವ ಸರ್ಕಾರದ ಪುರಸ್ಕಾರವೂ ಇಲ್ಲ, ರಾಜ ಗುರುತಿಸಲೇ ಇಲ್ಲ, ಸಮಾಜವೂ ಗುರುತಿಸಲಿಲ್ಲ. ಎಲ್ಲರೂ ಅವನಿಂದ ಕೂಲಿ ನಾಲಿ ಮಾಡಿಸ್ಕೊಂಡು ಕೆಲಸ ಮಾಡಿಸ್ಕೊಂಡು ಏನು ಕೊಟ್ಟರು, ಮನೆಯಲ್ಲಿ ಉಳಿದ ಹಳಸಿದ ಅನ್ನ ಕೊಳೆತ ಹಣ್ಣು ಕೊಡ್ತಿದ್ರು, ತಿಂದು ಮಲಗ್ತಿದ್ದ. ಒಬ್ಬ ಮನುಷ್ಯ ಅವನನ್ನು ವಿದ್ವಾಂಸ ಅಂತ ಗುರುತಿಸಲಿಲ್ಲ. ಎಲ್ಲ ಕಾಲದಲ್ಲೂ ಹೀಗೆ ನೋಡಿ. ಹಿಂದೆ ವೇದ ಕಾಲದಲ್ಲಿ ಒಬ್ಬ ಇದ್ದ, ಇದು ರಘುಗಣ. ಅದಕ್ಕಿಂತಲೂ ಹಿಂದಿನ ಒಬ್ಬ ಇದ್ದ, ಜಾನಶ್ರುತಿ ಅಂತ ಅವನ ಹೆಸರು. ರಾಜ ಜಾನಶ್ರುತಿ ಅಂತ ಅಂದರೆ ಜನಶ್ರುತ ಅಂತ ಅವನ ಅಪ್ಪ, ಜನಶ್ರುತನ ಮಗ ಜಾನಶ್ರುತಿ ಅಂತ ಒಬ್ಬ ರಾಜ ಇದ್ದ. ಅವನ ದೇಶದಲ್ಲೇ ಒಬ್ಬ ವಿದ್ವಾಂಸ ಇದ್ದ. ಅವನ ಹೆಸರು ಕೈಗಾಡಿಯ ರೈಕ್ವ ಅಂತ ಹೆಸರು ನೋಡಿ. ಸಯುಗ್ವ ರೈಕ್ವ ಅಂದರೆ ಕೈಗಾಡಿಯ ರೈಕ್ವ ಅಂದರೆ ಅವನು ಕೈಗಾಡಿ ಎಳೆದು ಬದುಕಿದ್ದ. ಜನ ಗುರುತಿಸಲೇ ಇಲ್ಲ ಅವನನ್ನು ಸ್ಕಾಲರು ಅಂತ. ಅವನು ಕೈಗಾಡಿ ಹೇಳ್ಕೊಂಡು ಹೋಗೋದು, ತನ್ನ ಸಾಮಾನೆಲ್ಲ ಕೈಗಾಡಿಯಲ್ಲಿ ಹಾಕೋದು, ಅದು ಸಾರಿ ಹೇಳ್ಕೊಂಡು ಹೋಗೋದು. ಎಲ್ಲ ಕತ್ಲಾಯಿತು, ಅಲ್ಲಿ ರಸ್ತೆ ಬದಿಯಲ್ಲಿ ಕೈಗಾಡಿ ಇಟ್ಟ ಮಲ್ಕೊಂಡ. ಮನೆ ಇಲ್ಲ, ಮಾರಿಲ್ಲ. ತನ್ನ ಸಾಮಾನು ಸರಂಜ ಏನು ಆ ಸಾಮಾನು, ಹರಕು ಪಾತ್ರೆ, ಹರಕು ಬಟ್ಟೆ, ಅದನ್ನೆಲ್ಲ ಕೈಗಾಡಿಯಲ್ಲಿ ತಾನೇ ಹಾಕೊಂಡು ಹೇಳ್ಕೊಂಡು ಹೋಗ್ತಿದ್ದಂತೆ. ಅವನಿಗೆ ಊರಿನವರು ಸ್ಕಾಲರ್ ಅಂತ ಗುರುತಿಸಲೇ ಇಲ್ಲ. ಹಿ ವಾಸ್ ದ ಗ್ರೇಟೆಸ್ಟ್ ಸ್ಕಾಲರ್ ಆಫ್ ದ ಟೈಮ್. ಆದರೆ ಜನ ಅವನನ್ನು ಗುರುತಿಸಲಿಲ್ಲ. ಅವನನ್ನು ಕೈಗಾಡಿಯ ರೈಕು ಅಂತ ಕೈಗಾಡಿ ಹೇಳ್ಕೊಂಡಿದ್ದಾನೆ ಯಾರೊಬ್ಬ. ರಸ್ತೆ ಬದಿಯಲ್ಲಿ ಮಲ್ಕೊಳ್ಳೋದು ಸಂಜೆ ಆದಾಗ. ಮೈಯೆಲ್ಲ ಕಜ್ಜಿ ಅಂತೆ, ಎಲ್ಲೆಲ್ಲೋ ಅಲ್ಲಿ ಮಲ್ಕೊಳ್ಳೋದು, ಎಲ್ಲೆಂದ್ರೆ ಅಲ್ಲಿ ಇನ್ಫೆಕ್ಷನ್ ಆಗಿ ಮೈಯೆಲ್ಲ ಕಜ್ಜಿ ಆಗಿತ್ತಂತೆ. ಪಾಮಂ ಕಷಮಾಣಂ, ಯಾರಾದರೂ ಹೋದರೆ ಕಜ್ಜಿ ತುರಿಸ್ತಾ ಕೂತ್ಕೊಳ್ತಿದ್ದಂತೆ. ಆ ಕಾಲದ ದೊಡ್ಡ ಸ್ಕಾಲರು ಕಜ್ಜಿ ತುರಿಸ್ಕೊಂಡು ರಸ್ತೆ ಬದಿಯಲ್ಲಿ ಕೂತ್ಕೊಳ್ತಿದ್ದ. ಎಲ್ಲರೂ ಕಜ್ಜಿ ಬುರುಕ, ಕೈಗಾಡಿಯ ರೈಕು ಅಷ್ಟೇ, ಯಾರಿಗೂ ಗುರುತಿಲ್ಲ. ಎಲ್ಲ ಕಾಲದಲ್ಲೂ ವಿದ್ವಾಂಸರು ಜನರ ಗುರುತಿಗೆ ಸಿಗೋದೇ ಮರೆಯಾಗಿ ಬಿಡ್ತಾರೆ. ಏನು ತಿಳುವಳಿಕೆ ಇಲ್ಲದಿದ್ದವರು, ಅರೆಬರೆ ಓದಿದವರು, ಪಂಡಿತರು ಪ್ರಖ್ಯಾತರಾಗಿ ಬಿಡ್ತಾರೆ. ಇದು ಲೋಕದ ಎಲ್ಲ ಕಾಲದ ನಿಯಮ. ಎಲ್ಲ ಕಾಲದಲ್ಲೂ ಹೀಗೆ ಆಗಿದೆ. ರೈಕುನಿಗೂ ಹಾಗೆ ಆಯಿತು, ಆಮೇಲೆ ಜಡಭರತನಿಗೂ ಹಾಗೆ ಆಯಿತು, ನಮ್ಮ ಕಾಲದಲ್ಲೂ ಹಾಗೆ, ಮುಂದೂ ಹಾಗೆ. ಯಾವತ್ತಾದರೂ ಅಷ್ಟೇ ಜನರು ಸಾಮಾನ್ಯವಾಗಿ ಒಂದು ಸತ್ಯ ಹೇಳಬೇಕು ಅಂದರೆ, ನಿಜವಾದ ಪಂಡಿತರನ್ನ ಹುಚ್ಚರು ಅಂತಾರೆ ಜನರು, ಹುಚ್ಚರನ್ನ ಮಹಾಪಂಡಿತರು ಅಂತಾರೆ. ಸಾಮಾನ್ಯ ಪೇಟೆಯ ಜನರಿಗೆ ಹುಚ್ಚರು ಪಂಡಿತರು ಹುಚ್ಚರು ಹಾಗೂ ಕಾಣ್ತಾರೆ. ನಿಜವಾದ ಪಂಡಿತರನ್ನು ಗುರುತಿಸ್ತಕ್ಕಂಥ ಮಾನದಂಡವೇ ಸಮಾಜದಲ್ಲಿ ಇಲ್ಲ. ಹಾಗಾಗಿ ಇವನನ್ನು ಹುಚ್ಚ ಅಂತ ಮನೆಯಲ್ಲೇ ಇವನನ್ನು ಹುಚ್ಚ ಅಂತ ಹೊರಗೆ ಹಾಕಿದ್ರು. ಇವನ ಅಣ್ಣಂದಿರು ಇವನನ್ನು ಹುಚ್ಚ ಅಂತ ಹೊರಗೆ ಹಾಕಿದ್ರು. ಅದಕ್ಕೆ ಬೀದಿ ಅಲಿಯೋದು, ಯಾರಾದರೂ ಕೊಟ್ಟ ಕೂಲಿ ನಾಲಿ ಮಾಡೋದು, ಏನು ಕೊಟ್ಟರು ಅದನ್ನು ತಿನ್ನೋದು, ಎಲ್ಲ ರಸ್ತೆ ಬದಿಯಲ್ಲಿ ಜಗಲೆಯಲ್ಲಿ ಮಲ್ಕೊಳ್ಳೋದು. ಹೀಗೆ ಜೀವನ ಮಾಡಿದವ ಆ ಕಾಲದ ಬಹಳ ದೊಡ್ಡ ವಿದ್ವಾಂಸ. ನೋಡಿ, ಜ್ಞಾನದ ಸ್ಥಿತಿ ಯಾವಾಗಲೂ ಹೀಗೆ. ಅದನ್ನ ಜ್ಞಾನಕ್ಕೆ ರೆಕಗ್ನಿಷನ್ ಸಿಗುತ್ತೆ ಅನ್ನೋದು ಅಂಥ ನಿಜವಾದ ರೆಕಗ್ನಿಷನ್ ಎಂದೂ ಸಿಕ್ಕಿಲ್ಲ, ಸಿಗುವುದೂ ಇಲ್ಲ. ಮತ್ತು ನಿಜವಾದ ಜ್ಞಾನಿಗಳು ರೆಕಗ್ನಿಷನ್ಗೋಸ್ಕರ ಪರದಾಡೋದಿಲ್ಲ. ಗೊತ್ತಿದೆ ಅವರಿಗೆ ಜ್ಞಾನಕ್ಕೆ ರೆಕಗ್ನಿಷನ್ ಇಲ್ಲ ಅಂತ, ನಿಶ್ಚಿಂತೆಯಿಂದ ಇರ್ತಾರೆ. ರೆಕಗ್ನಿಷನ್ಗೋಸ್ಕರ ಒದ್ದಾಡುವುದು ಜ್ಞಾನ ಇಲ್ಲದೇ ಇದ್ದವರೇ. ನಮಗೆ ಜ್ಞಾನ ಇಲ್ಲದೇ ಇದ್ರು ಇದೆ ಅಂತ 4 ಜನರಿಗೆ ಗೊತ್ತಾಗಬೇಕು, ಪೇಪರ್ನಲ್ಲಿ ಬರಬೇಕು, ನಮಗೊಂದು ಪ್ರಶಸ್ತಿ ಬರಬೇಕು. ಒಬ್ಬರು ನನ್ನ ಹತ್ರ ಒಂದು ಕೇಳಿದರು, ದೊಡ್ಡ ವಿದ್ವಾಂಸರು, ಚೆನ್ನಾಗಿ ಓದ್ಕೊಂಡವ್ರೆ. ಒಬ್ಬರು ಇಲ್ಲಿ ಬೆಂಗಳೂರಿನವರಲ್ಲ, ಯಾರು ಇರಬಹುದು ನೀವೆಲ್ಲ ಲೆಕ್ಕಾಚಾರ ಮಾಡ್ಲಿಕ್ಕೆ ಹೋಗಿ. ಬೇರೆ ಊರಿನಲ್ಲಿ ಒಬ್ಬರು ವಿದ್ವಾಂಸರು, ನಿಜವಾಗಿ ಒಳ್ಳೆ ವಿದ್ವಾಂಸರೇ, ಚೆನ್ನಾಗಿ ಓದ್ಕೊಂಡವರು ಪಾಪ. ಆವಾಗ ನಾನು ಆ ಊರಿಗೆ ಹೋಗಿದ್ದೆ.
ಅವರು ಭೇಟಿಗೆ ಬಂದಿದ್ದರು. ತುಂಬ ಒಳ್ಳೆಯವರು, ನಾನು ಅವ್ರನ್ನ ಟೀಕೆ ಮಾಡೋದಲ್ಲ. ಆದರೆ ಒಳ್ಳೆಯವರಿಗೆ ಒಂದು ನೋವು ಇರುತ್ತೆ ನೋಡಿ. ನಾನು ಇಷ್ಟು ಓದಿದ್ದೇನೆ, ಸಂಸ್ಕೃತ ವಿದ್ವಾಂಸರು, ಒಳ್ಳೆ ಚೆನ್ನಾಗಿ ವೇದಾಂತ, ವ್ಯಾಕರಣ, ಸಾಹಿತ್ಯ ಎಲ್ಲ ಓದ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಜ್ಯೋತಿಷ್ಯ, ಆಯುರ್ವೇದ ಇದೆಲ್ಲ ಓದ್ಕೊಂಡಿದ್ದಾರೆ. ಮದ್ದು ಕೊಡ್ತಾರೆ ಊರಿನಲ್ಲಿ, ಜಾತಕ ನೋಡಿ ಅವರು ಭವಿಷ್ಯ ಹೇಳ್ತಾರೆ. ವೇದಾಂತ ಬೇಕಾದ್ರೆ ವೇದಾಂತ, ಸಾಹಿತ್ಯ ಬೇಕಾದ್ರೆ ಸಾಹಿತ್ಯ, ವ್ಯಾಕರಣ ಬೇಕಾದ್ರೆ ವ್ಯಾಕರಣ ಪಾಠ ಮಾಡ್ತಾರೆ, ವೇದ ಬೇಕಾದ್ರೆ ವೇದ. ಒಂದು ರೀತಿಯಿಂದ ಆಲ್ರೌಂಡರ್, ನಿಜವಾಗಿಯೂ ಸನ್ಮಾನ ಯೋಗ್ಯರಾದ ವ್ಯಕ್ತಿ, ಒಳ್ಳೆ ಪಂಡಿತ ಅವರು. ಅವರು ಇರುವ ಊರಿನ ಸಮೀಪದ ಊರಿನಲ್ಲಿ ನನ್ನ ಕಾರ್ಯಕ್ರಮ ಇತ್ತು, ಹೋಗಿದ್ದೆ. ಅವ್ರು ಬಂದರು ನನ್ನ ಹತ್ರ ಮಾತಾಡ್ಸೋಕೆ. ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 2 ದಿವಸ ಉಪನ್ಯಾಸ ಕೇಳಿ ನನ್ನ ಜೊತೆಗಿದ್ರು 2 ದಿವಸ. ಆಮೇಲೆ ಒಂದು ಆಚಾರ್ಯ, ನಂದೊಂದು ರಿಕ್ವೆಸ್ಟ್ ಉಂಟು. ಏನಪ್ಪ? ಏನಿಲ್ಲ, ನಾನು ಇಷ್ಟೆಲ್ಲ ಓದಿದ್ದೇನೆ, ಯಾರೂ ಈ ಕಾಲದಲ್ಲಿ ಇಷ್ಟು ಕಷ್ಟಪಡೋಲ್ಲ ಸಂಸ್ಕೃತ ಅಧ್ಯಯನಕ್ಕೋಸ್ಕರ. ಅದು ಯಾರೂ ಗುರುತಿಸಲಿಲ್ಲ ನನ್ನನ್ನು. ನನಗೆ ಒಂದು ರಾಷ್ಟ್ರಪತಿ ಪ್ರಶಸ್ತಿ ಕೊಡಿಸಿದ್ರೆ ಆಗ್ತಿತ್ತು, ನೀವು ಮನಸ್ಸು ಮಾಡಿ ಎಂದರು ನನ್ನ ಹತ್ರ. ನಾನಂದೆ, ಯಾವತ್ತು ನಿಮಗೆ ರಾಷ್ಟ್ರಪತಿ ಪ್ರಶಸ್ತಿ ಬೇಡ ಅಂತ ಅನಿಸುತ್ತೆ ಆವತ್ತು ಕೊಡಿಸೋ ಪ್ರಯತ್ನ ಮಾಡೋಣ. ಈಗ ಬೇಕು ಅಂತ ಅನಿಸ್ತಾ ಇದೆ ಅಲ್ಲ, ನಿಮಗೆ ನಿಜವಾಗಿ ರಾಷ್ಟ್ರಪತಿ ಪ್ರಶಸ್ತಿ ಪಡೆಯುವ ಅರ್ಹತೆ ಇನ್ನೂ ಬಂದಿಲ್ಲ, ಯಾಕಂದರೆ ನಿಮಗೆ ಅದು ಬೇಕು ಅಂತ ಆಸೆ ಇದೆ. ಯಾವತ್ತು ರಾಷ್ಟ್ರಪತಿಗಳ ಪ್ರಶಸ್ತಿ ಬಂದಾಗಲೂ ನನಗೆ ಅದು ಬೇಡ ಅಂತ ಕಾಣುತ್ತೆ, ಆವಾಗ ತನ್ನಷ್ಟಕ್ಕೆ ನಿಮಗೆ ಪ್ರಶಸ್ತಿ ಬರುತ್ತೆ. ಅಲ್ಲಿ ತನಕ ಅಪೇಕ್ಷೆ ಮಾಡಬೇಡಿ ಅಂತ ಹೇಳಿ ಬಂದೆ ನಾನು. ಪಾಪ ಅವ್ರಿಗೆ ಯಾರಿಗೂ ರಾಷ್ಟ್ರಪತಿ ಪ್ರಶಸ್ತಿ ಕೊಡಲಿಲ್ಲ. ಈಗಲೂ ಆ ಹಳ್ಳಿಯಲ್ಲಿ ಪಂಡಿತ ಹಾಗೆ ಯಾರಿಗೂ ಗುರುತಿಲ್ಲದೆ ಇದ್ದಾರೆ. ಒಳ್ಳೆ ವಿದ್ವಾಂಸ, ಯಾರು ಗುರುತಿಸಬೇಕು? ಅಂಥ ಕಥೆ ನಮ್ಮದು. ಹಾಗಾಗಿ ಇವನು ಹೇಳ್ತಾನೆ, ಈ ರಾಜ ಮಾತ್ರ ಅದಕ್ಕೆ ಅಪವಾದ ಇದ್ದ, ಇಂಥ ದೊಡ್ಡ ವಿದ್ವಾಂಸನನ್ನು ನಾನು ಗುರುತಿಸದೇ ಬಿಟ್ಟೆನಲ್ಲ, ಇಂಥ ದೊಡ್ಡ ವಿದ್ವಾಂಸನನ್ನು ಸಸಾರ ಮಾಡಿಬಿಟ್ಟೆನಲ್ಲ, ಪಾಲಕಿ ಹೊರಿಸಿ ಬಿಟ್ಟೆನಲ್ಲ ಅಂತ ಅವನಿಗೆ ಒಂಥರದ ಪಶ್ಚಾತ್ತಾಪ ಆಯ್ತಂತೆ. ಪಶ್ಚಾತ್ತಾಪ, ಸಂಜಾತ ಅನುಶಯ ಅಂತ. ಅಯ್ಯೋ, ನಾನು ತಪ್ಪು ಮಾಡಿಬಿಟ್ಟೆ, ಒಬ್ಬ ಜ್ಞಾನಿ ಕೈಯಲ್ಲಿ ಪಾಲಕಿ ಹೊರಿಸಿಬಿಟ್ಟೆ ಅಂತ ತುಂಬ ನೋವಾಯ್ತಂತೆ. ನೋವಾಗಿ ಉಳಿದ ಪಾಲಕಿ ಅಂತ ಹೇಳ್ತಾರೆ, ಸ್ವಲ್ಪ ಕೆಳಗಿಡ್ರಪ್ಪ ಪಾಲಕಿ. ಅಪ್ಪ, ನೀನು ಆ ಪಾಲಕಿ ಸ್ವಲ್ಪ ಕೆಳಗಡು, ಹೆಗಲಿನಿಂದ ಕೆಳಗಿಳಿಸು. ನೀನು ಕೇಳಿದೆಯಲ್ವಾ, ಅಥಾಪಿ ರಾಜನ್ ಕರವಾಮಕ್ಕಿಂತೆ, ನಾನು ದಾಸ ನೀನು ಸ್ವಾಮಿ, ಏನು ಮಾಡ್ಬೇಕು ಹೇಳು ಅಂತ. ಪಾಲಕಿ ಕೆಳಗಿಡು. ಸರಿ, ಪಾಲಕಿ ಕೆಳಗಿಟ್ಟ. ಎಲ್ಲ ದಾಸರು ಪಾಲಕಿ ಕೆಳಗಿಟ್ರು. ಕೆಳಗಿಟ್ಟ ತಕ್ಷಣ ಹೋಗಿ ಉದ್ದಕ್ಕೆ ಅಡ್ಡ ಬಿಡ್ತಾರೆ ಕಾಲಿಗೆ. ಯಾರು ತಾವು? ಇಂಥ ಜ್ಞಾನಿಗಳು ನಮ್ಮ ಕಾಲದಲ್ಲಿ ನಮ್ಮ ಊರಿನಲ್ಲಿ ಇದ್ದಾರೆ ಅಂತ ತಿಳಿಯದೆ ಬದುಕಿದೆವಲ್ಲ ನಾವು. ಎಂಥ ಪಾಪಿಗಳು ನಾವು. ನೀವು ಯಾರು? ಏನು ಕಥೆ? ಯಾಕೆ ಈ ರೀತಿ ಕೂಲಿ ನಾಲಿ ಮಾಡ್ಕೊಂಡು ಬದುಕುತ್ತಾ ಇದ್ದೀರಿ? ಎಲ್ಲಿಂದ ಬಂದಿರಿ? ಏನು ಕಥೆ? ಯಾಕೆ ನನ್ನನ್ನು ಉದ್ಧಾರ ಮಾಡ್ಲಿಕ್ಕೆ ಬಂದಿರೋ? ದಯವಿಟ್ಟು ತಮ್ಮ ವಿಷಯ ಹೇಳಬೇಕು ಅಂತ ಉದ್ದಕ್ಕೆ ಕಾಲಿಗೆ ಅಡ್ಡ ಬೀಳ್ತಾರೆ. ಕಾಲಿಗೆ ಅಡ್ಡ ಬಿದ್ದು ಕ್ಷಮಿಸಬೇಕು ನನ್ನನ್ನು, ನಿಮ್ಮ ಆಳವನ್ನ ತಿಳಿಯದೆ ನಿಮ್ಮನ್ನು ಒಬ್ಬ ಕೂಲಿಯವನಂತೆ, ಪಾಲಕಿ ಹೊರುವ ಕೆಲಸದವನಂತೆ, ಆಳಿನಂತೆ ದುಡಿಸಿಕೊಂಡೇ ನನ್ನ ಅಪರಾಧ ಕ್ಷಮಿಸಬೇಕು. ಇಂಥ ರಾಜರಿದ್ರೆ ದೇಶ ಸುಭಿಕ್ಷ. ನೋಡಿ, ವಿಷಯ ತಿಳಿದ ತಕ್ಷಣ ಅವನ ಬದಲಾವಣೆ, ಉದ್ದಕ್ಕೆ ಅಡ್ಡ ಬೀಳ್ತಾನೆ. ಕಸ್ತ್ವಂ ನಿಗೂಢ ಚರಸಿದ್ವಿಜಾನಂ ಬಿಭರ್ಷಿ ಸೂತ್ರಂ ಕಥಮೋವಧೂತಃ ಅಂತ. ಆದರೆ ಕಸ್ತ್ವಂ, ಯಾರು ನೀನು? ಯಾಕೆಂದ್ರೆ ನಿಗೂಢ, ಬೂದಿ ಮುಚ್ಚಿದ ಕೆಂಡದಂತೆ ನಿನ್ನನ್ನು ನೀನು ಮುಚ್ಚಿಕೊಂಡು ನಿನ್ನ ವಿದ್ವತ್ತೆಯನ್ನ, ನಿನ್ನ ಜ್ಞಾನದ ಆಳವನ್ನ ಏನನ್ನೂ ತೋರಿಸದೆ ಒಬ್ಬ ಸಾಮಾನ್ಯ ಮನುಷ್ಯನಂತೆ ಬದುಕ್ತಾ ಇದೆಯಲ್ಲ. ಯಾಕೆ ಮುಚ್ಚಿಕೊಂಡು ಬದುಕ್ತಾ ಇದ್ದಿ? ಯಾಕೆ ನಿನ್ನೊಳಗಿರ್ತಕ್ಕಂಥ ಅರಿವನ್ನು ನಮಗೆಲ್ಲ ಕೊಡ್ತಾ ಇಲ್ಲ? ಯಾಕೆ ಯಾರೂ ಗೊತ್ತಿಲ್ಲದವರ ಹಾಗೆ, ಯಾರಿಗೂ ಗೊತ್ತಾಗದ ಹಾಗೆ ಮುಚ್ಚಿಕೊಂಡು ಯಾಕೆ ಬದುಕ್ತಾ ಇದ್ದಿ? ಕಸ್ತ್ವಂ ನಿಗೂಢ ಚರಸಿದ್ವಿಜಾನಾಂ. ನೀನು ಇಷ್ಟಂತೂ ಗೊತ್ತಾಗತ್ತೆ. ಏನು ಅಂದರೆ, ನೀನು ಯಾರು ಅಂತ ಕೇಳೋ ಮುಂಚೆ ಆ ಕಾಲದ ಪದ್ಧತಿ ಪ್ರಕಾರ ನೋಡಿದ. ನೀನು ಅವಧೂತ, ಹುಚ್ಚರಾಗೆ ಇದ್ದಿ, ಆದರೂ ಜನಿವಾರ ಇದೆ. ಬಿಭರ್ಷಿ ಸೂತ್ರಂ, ಜನಿವಾರ ಇದೆ. ಆದ್ರಿಂದ ದ್ವಿಜಾನಾಂ ಕಹ, ಜನಿವಾರ ಇದೆ ಅಂದರೆ ನೀನು ಒಂದೋ ಬ್ರಾಹ್ಮಣ ಇರಬೇಕು ಆ ಕಾಲದಲ್ಲಿ, ಒಂದೋ ಕ್ಷತ್ರಿಯ, ಒಂದೋ ವೈಶ್ಯ. 3 ಜನರು ಜನಿವಾರ ಉಪನಯನ ಇತ್ತಲ್ಲ. ನೀನು ಕ್ಷತ್ರಿಯನೋ, ವೈಶ್ಯನೋ, ಬ್ರಾಹ್ಮಣನೋ, ಯಾವ ವರ್ಣಕ್ಕೆ ಸೇರಿದವ? ಜನಿವಾರ ಇದೆ, ನೀನು ದ್ವಿಜ ಅಂದರೆ ಅಲ್ಲಿ ಮುಖ್ಯವಾದ ಅರ್ಥ ಬೇರೆ. ದ್ವಿಜ ಅಂದರೆ 2ನೇ ಬಾರಿ ಹುಟ್ಟಿದವ ಅಂತ. 2ನೇ ಬಾರಿ ಹುಟ್ಟುವುದು ಅಂದರೆ ಜ್ಞಾನದಿಂದ ಹುಟ್ಟೋದಲ್ವ. ದ್ವಿಜ ಅನ್ನೋದಕ್ಕೆ ಜ್ಞಾನಿ ಅಂತ ನಿಜವಾದ ಅರ್ಥ. ಜ್ಞಾನಿಗಳಲ್ಲಿ ನೀನು ಯಾರು? ಬಿಭರ್ಷಿ ಸೂತ್ರಂ, ನೀನು ಸೂತ್ರವನ್ನು ಧರಿಸಿದ್ದಿ. ಸೂತ್ರವನ್ನು ಧರಿಸುವುದು ಅಂದರೆ
ಪ್ರಾಣದೇವರ ಗೆದ್ದು ತಾನು ಪ್ರಾಣತತ್ವವನ್ನು ಒಲಿಸಿಕೊಳ್ಳುವುದು ಅಂತ ಅರ್ಥ. ಸೂತ್ರ ಅಂದರೆ ವಾಯುದೇವರ ಹೆಸರು. ನೀನು ಪ್ರಾಣತತ್ವದ ಅನುಗ್ರಹಕ್ಕೆ ಪಾತ್ರನಾಗಿ ಪ್ರಾಣತತ್ವವನ್ನು ಒಳಗೆ ಹೊತ್ತುಕೊಂಡಿದ್ದೀಯಾ. ದೊಡ್ಡ ಜ್ಞಾನಿ ನೀನು. ಯಾರು? ಪ್ರಾಣತತ್ವದ ಅನುಗ್ರಹಕ್ಕೆ ಪಾತ್ರನಾಗಿ ಇಂಥ ಜ್ಞಾನದ ನಿಧಿಯಾಗಿ ಜ್ಞಾನಿಗಳ ಗುಂಪಿನಲ್ಲಿ ಸೇರಿದವ ಅಷ್ಟು ಗೊತ್ತಾಯಿತು. ಯಾರು ಅಂತ ಗೊತ್ತಾಗಿಲ್ಲ. ಬಿಭರ್ಷಿ ಸೂತ್ರಂ ಕಥಮೋ ಅವಧೂತ. ಆಮೇಲೆ ನಿನ್ನ ವರ್ತನೆ ನೋಡಿದರೆ ಅವಧೂತ. ಅವಧೂತ ಅಂದರೆ ಯಾವ ಸೋಷಿಯಲ್ ಡಿಸಿಪ್ಲಿನ್ನಿಗೂ ಬದ್ಧನಾಗದೆ ಬದುಕುವವ, ಹುಚ್ಚರಾಗಿ ಇರೋನು ಅವಧೂತ ಅಂತ. ಸಾಮಾಜಿಕವಾದ ನಿಯಮಗಳೆಲ್ಲ ಇರ್ತಾವೆ ನೋಡಿ. ಯಾವ ಸಾಮಾಜಿಕ ನಿಯಮಕ್ಕೂ ಬದ್ಧನಾಗದವ ಅವನು ಅವಧೂತ ಅಂತ. ಎಲ್ಲ ನಿಯಮಗಳನ್ನು ಮೀರಿ ಬದುಕುವವ. ನೀನು ನಮ್ಮ ರಾಜ್ಯದ ನಿಯಮಗಳು ಅಥವಾ ಸಾಮಾಜಿಕ ನಿಯಮಗಳು ಇದು ಯಾವುದೂ ನಿನಗೆ ಅನ್ವಯವಾಗೋಲ್ಲ. ನೀನು ಅವಧೂತ. ನಿನಗೆ ತೋಚಿದ ದಾರಿಯಲ್ಲಿ ನೀನು ಸಾಗುವ ಹೊರತು ನಾವು ಹೇಳಿದ ದಾರಿಯಲ್ಲಿ ನೀನು ಸಾಗುವವನಲ್ಲ. ಈ ಕಸ್ತ್ವಂ ಕಥಮಃ. ಅವಧೂತರು ಬಹಳ ಮಂದಿ, ಬಹಳ ಥರದ ಅವಧೂತರಿದ್ದಾರೆ. ನೀನು ಯಾರು ಏನು ಅಂತ, ಒಬ್ಬ ಅವಧೂತ ಅಂತ ಗೊತ್ತಾಯಿತು, ಒಬ್ಬ ಜ್ಞಾನಿ ಅಂತ ಗೊತ್ತಾಯಿತು, ಆದರೆ ಯಾರು ಏನು ಅಂತ ವಿವರ ಗೊತ್ತಾಗಿಲ್ಲ. ಕಸ್ಯಾಸಿ ಕುತ್ರತ್ಯಃ. ನನ್ನ ಪ್ರಶ್ನೆ ಏನು ಅಂದರೆ, ಯಾರ ಮಗ ನೀನು? ನಿನ್ನ ತಂದೆ ತಾಯಿ ಯಾರು? ನಿನ್ನ ಕುಲಗೋತ್ರ ಯಾವುದು? ಕುತ್ರತ್ಯಃ, ಎಲ್ಲಿಂದ ಬಂದವ? ನಿನ್ನ ಊರು ಯಾವುದು? ನಿನ್ನ ತಂದೆ ತಾಯಿ ಯಾರು? ಇದನ್ನೆಲ್ಲ ವಿವರವನ್ನು ನಾನು ಕೇಳಬೇಕು. ಅನಂತರ ನಿನ್ನನ್ನು ಗೌರವದಿಂದ ಸನ್ಮಾನ ಮಾಡಿ ನಿನ್ನಿಂದ ಜ್ಞಾನ ಪಡೀಬೇಕು. ಆಮೇಲೆ ಇಲ್ಲಿ ಯಹ ಅಸಿ ಕಸ್ಮಾತ್, ಇಲ್ಲಿ ಯಾಕೆ ಬಂದಿದ್ದು? ಎಲ್ಲಿಯವನು ನೀನು? ಇಲ್ಲಿ ಯಾಕೆ ಬಂದಿ? ನನಗೆ ಒಂದು ಸಂಶಯ ಏನು ಅಂದರೆ, ಕ್ಷೇಮಾಯ ನಶ್ಚೇದಸಿ, ನನ್ನ ಉದ್ಧಾರಕ್ಕೋಸ್ಕರವೇ ಬಂದಿಯೋ? ಸೀದಾ ಬಂದು ನಾನು ಜ್ಞಾನಿ, ನಿನ್ನನ್ನು ಉದ್ಧಾರ ಮಾಡ್ಲಿಕ್ಕೆ ಬಂದೆ ಅಂದರೆ ನಂಬ್ತೇನೆ ನಾನು? ಇಲ್ಲ. ಅದಕ್ಕೋಸ್ಕರ ಪಾಲಕಿ ಹೊತ್ತಿ, ಪಾಲಕಿ ಹೊರುವ ನೆವದಿಂದ ನನ್ನ ಕಣ್ಣು ತೆರೆಯಿಸಿ ನನ್ನನ್ನು ಉದ್ಧಾರ ಮಾಡಬೇಕು ಅಂತ ಬಂದಿಯೋ? ಕ್ಷೇಮಾಯ ನಶ್ಚೇದಸಿ, ದೊಡ್ಡ ಭಾಗ್ಯ ನಂದು. ಆದರೆ ನಾನು ಈಗ ಹೊರಟದ್ದೆಲ್ಲಿ ಗೊತ್ತಾ? ನಾನು ಜ್ಞಾನದ ಬೆನ್ನು ಹತ್ತಿಯೇ ಹೊರಟವ. ನಾನು ಅಧಿಕಾರದ ಆಸೆಯಿಂದ ಹೊರಟವನಲ್ಲ. ನಾನು ಕಪಿಲ ಮುನಿಯನ್ನು ಕಂಡು ಅವರಿಂದ ಜ್ಞಾನ ಪಡೀಬೇಕು ಅಂತ ಹೊರಟೆ. ನೋತ ಶುಕ್ಲ, ನೀವೇ ಕಪಿಲ ಮಹರ್ಷಿಗಳು ನನ್ನ ಪಾಲಕ್ಕೆ ಹೊರಲಿಕ್ಕೆ ಬಂದಿರೋ? ಅಥವಾ ಕಪಿಲ ಮಹರ್ಷಿಗಳ ಆದೇಶದಿಂದ ಬಂದಂತಹ ಒಬ್ಬ ಅವಧೂತ ಅಪರೋಕ್ಷ ಜ್ಞಾನಿಯೋ? ಯಾರು ನೀನು? ದಯವಿಟ್ಟು ನಿನ್ನ ಪರಿಚಯ ಹೇಳಿ ನನ್ನನ್ನು ಉದ್ಧಾರ ಮಾಡುವಂತ. ಉದ್ದಕ್ಕೆ ನಮಸ್ಕಾರ ಮಾಡ್ತಾನೆ. ಆ ಕಾಲದ ರಾಜರುಗಳು, ಆ ಕಾಲದ ಜ್ಞಾನದ ಪ್ರೇಮ, ಆ ಕಾಲದ ವಿದ್ವಾಂಸರಲ್ಲಿದ್ದಂತಹ ಜ್ಞಾನದ ಎತ್ತರ ಎಲ್ಲವೂ ರೋಚಕ. ಇಟ್ಸ್ ಮೋಸ್ಟ್ ಇಂಟರೆಸ್ಟಿಂಗ್ ಸ್ಟೋರಿ ಇನ್ ಭಾಗವತ. ಭಾಗವತದಲ್ಲೇ ಈ ಅವಧೂತನ ಕಥೆ ಉಂಟಲ್ಲ, ಅದಕ್ಕೆ ಕಳೆದ ಬಾರಿ ಇದನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೆ. ಬಹಳ ಜನ ಅದನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳಿ ಅಂತ ಹೇಳಿದರು. ಅದಕ್ಕೆ ಸ್ವಲ್ಪ ವಿಸ್ತಾರವಾಗಿ ತಗೋತಾ ಇದ್ದೀನಿ. ಆ ವಿಸ್ತಾರದಲ್ಲಿ ಅವಧೂತನ ಜಡಭರತನ ಅವನ ಫಿಲಾಸಫಿ, ಅದನ್ನು ರಹುಗಣ ಅಂತಹ ಒಬ್ಬ ರಾಜ ಅದನ್ನು ಕೆಳಗೆ ಇಳಿದು ಪಾಲಕಿಯಿಂದ ಅವನ ಪಾದದ ಬುಡದಲ್ಲಿ ಕೂತು ಪಾಠ ಕೇಳಿದಂಥ ಅತ್ಯದ್ಭುತವಾದ ಅಧ್ಯಾತ್ಮ ವಿದ್ಯೆಯ ಕೆಲವು ಹನಿಗಳನ್ನು ನಾವು ಇನ್ನೊಂದು 2-3 ದಿವಸ ಕೇಳಲಿಕ್ಕೆ ಅವಕಾಶ ಇದೆ. ಅವನು ಇವನ ಈ ಪ್ರಾರ್ಥನೆಗೆ ಹೇಗೆ ಸ್ಪಂದಿಸಿದ ರಹುಗಣ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾಳೆ ನಾಡಿದ್ದು ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.